ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ 16ನೇ ಬಜೆಟ್ ಕೂಡ ಮಂಡಿಸಕ್ಕೆ ಹೋಗ್ತಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಪ್ರದೀಪ್ ಈಶ್ವರ್ ಅವರಿದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಒಂದು ಐತಿಹಾಸಿಕ ಬಜೆಟ್ ಅಂತಾನೆ ಕೇಳಿ ಬರ್ತಿದೆ. ಇದ್ರ ಬಗ್ಗೆ ನಿರೀಕ್ಷೆಗಳೇನಿದೆ ಸರ್? ಬಹಳ ನಿರೀಕ್ಷೆ ಇದೆ. ವೈಯಕ್ತಿಕವಾಗಿ ನನ್ನ ಚಿಕ್ಕಬಳ್ಳಾಪುರಕ್ಕೆ ಬಹಳ ನಿರೀಕ್ಷೆ ಇದೆ. ರಿಕ್ವೆಸ್ಟ್ ಮಾಡಿದ್ದೀವಿ, ಅದು ಈಡೇರಿಸ್ತಾರೆ ಅಂತ ನನಗೆ ಭರವಸೆ ಇದೆ. ಒಬ್ಬ ಸಾಮಾನ್ಯ ಕುಟುಂಬದ ಹುಡುಗ 16ನೇ ಬಜೆಟ್ ಮಂಡಿಸ್ತಿರೋದು ಇದೊಂದು ಇತಿಹಾಸ. ಸರ್, ಮತ್ತೆ ಬಿಜೆಪಿ ಅವರು ಕೂಡ ಕೆಲವೊಂದು ಮಾಡ್ತಿದ್ದಾರೆ. SCP TSP ಹಣ ಬಳಸಿ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ. ಈ ಬಾರಿ ಕೂಡ ಅದೇ ರೀತಿ ಮಾಡ್ತಾರೋ ಏನೋ ಅಂತ ಹೇಳ್ಬಿಟ್ಟು ಈಗಾಗಲೇ ಪ್ರತಿಭಟನೆ ಕೂಡ ನಡೆಸ್ತಿದ್ದಾರೆ. ಇವತ್ತು ಪ್ರತಿಭಟನೆ ಇಟ್ಟಿದ್ದಾರೆ. ಸ್ವಲ್ಪ ಅವರು ಬಿಜೆಪಿ ಅವರು ಬಜೆಟ್ ಮಂಡಿಸೋರ್ಗೂ ಏನ್ ಬೇಕಾಗಿಲ್ಲ. ನೀವು ಇವಾಗ ಹೋಗಿ ಮೈಕ್ ಇಟ್ಟರು ಅವ್ರು ನಮ್ಮನ್ನು ಬೈತಾರೆ. ಅವ್ರು ಬಜೆಟ್ ಆದ್ಮೇಲೆ ಅದೇ ಮಾಡೋದು. ಸೊ ನಾನು ಬಿಜೆಪಿ ಅವ್ರಿಗೆ ವಿನಂತಿಸ್ತೀನಿ, ಅದೇನ್ ಬೈಬೇಕು ಇವಾಗಲೇ ಬೈದ್ಬಿಡಿ. ಅವ್ರು ನಾವ್ ಎಂತ ಬಜೆಟ್ ಕೊಟ್ಟರು ಒಪ್ಪಲ್ಲ. ಬಟ್ ಸಾಮಾಜಿಕ ಆರ್ಥಿಕ ನ್ಯಾಯ ಇರೋ ಬಜೆಟ್ ಅಂತೂ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಡ್ತಾರೆ. ಮತ್ತೆ ಕೆಲವೊಂದಿಷ್ಟು ಆರೋಪ ಕೂಡ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರದ್ದು ಇದು ಕೊನೆ ಬಜೆಟ್ ಅಂತ. ಇದ್ರ ಬಗ್ಗೆ ನಾನು ಬಿಜೆಪಿ ಅವರು ಇಂಥ ಹೇಳಿಕೆಗಳಿಗೆ ನಾನು ರಿಯಾಕ್ಟ್ ಮಾಡಲ್ಲ. ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಸರ್ವೋಚ್ಚ ನಾಯಕರು, ಅವ್ರ ಬಗ್ಗೆ ಮಾತಾಡೋಷ್ಟು ಅರ್ಹತೆ ನನಗಿಲ್ಲ. ಥ್ಯಾಂಕ್ ಯು ಸರ್. ಇದಾಗಿತ್ತು ಪ್ರದೀಪ್ ಈಶ್ವರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ 16ನೇ ಬಜೆಟ್ ಕೂಡ ಮಂಡಿಸಕ್ಕೆ ಹೋಗ್ತಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಪ್ರದೀಪ್ ಈಶ್ವರ್ ಅವರಿದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಒಂದು ಐತಿಹಾಸಿಕ ಬಜೆಟ್ ಅಂತಾನೆ ಕೇಳಿ ಬರ್ತಿದೆ. ಇದ್ರ ಬಗ್ಗೆ ನಿರೀಕ್ಷೆಗಳೇನಿದೆ ಸರ್? ಬಹಳ ನಿರೀಕ್ಷೆ ಇದೆ. ವೈಯಕ್ತಿಕವಾಗಿ ನನ್ನ ಚಿಕ್ಕಬಳ್ಳಾಪುರಕ್ಕೆ ಬಹಳ ನಿರೀಕ್ಷೆ ಇದೆ. ರಿಕ್ವೆಸ್ಟ್ ಮಾಡಿದ್ದೀವಿ, ಅದು ಈಡೇರಿಸ್ತಾರೆ ಅಂತ ನನಗೆ ಭರವಸೆ ಇದೆ. ಒಬ್ಬ ಸಾಮಾನ್ಯ ಕುಟುಂಬದ ಹುಡುಗ 16ನೇ ಬಜೆಟ್ ಮಂಡಿಸ್ತಿರೋದು ಇದೊಂದು ಇತಿಹಾಸ. ಸರ್, ಮತ್ತೆ ಬಿಜೆಪಿ ಅವರು ಕೂಡ ಕೆಲವೊಂದು ಮಾಡ್ತಿದ್ದಾರೆ. SCP TSP ಹಣ ಬಳಸಿ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ. ಈ ಬಾರಿ ಕೂಡ ಅದೇ ರೀತಿ ಮಾಡ್ತಾರೋ ಏನೋ ಅಂತ ಹೇಳ್ಬಿಟ್ಟು ಈಗಾಗಲೇ ಪ್ರತಿಭಟನೆ ಕೂಡ ನಡೆಸ್ತಿದ್ದಾರೆ. ಇವತ್ತು ಪ್ರತಿಭಟನೆ ಇಟ್ಟಿದ್ದಾರೆ. ಸ್ವಲ್ಪ ಅವರು ಬಿಜೆಪಿ ಅವರು ಬಜೆಟ್ ಮಂಡಿಸೋರ್ಗೂ ಏನ್ ಬೇಕಾಗಿಲ್ಲ. ನೀವು ಇವಾಗ ಹೋಗಿ ಮೈಕ್ ಇಟ್ಟರು ಅವ್ರು ನಮ್ಮನ್ನು ಬೈತಾರೆ. ಅವ್ರು ಬಜೆಟ್ ಆದ್ಮೇಲೆ ಅದೇ ಮಾಡೋದು. ಸೊ ನಾನು ಬಿಜೆಪಿ ಅವ್ರಿಗೆ ವಿನಂತಿಸ್ತೀನಿ, ಅದೇನ್ ಬೈಬೇಕು ಇವಾಗಲೇ ಬೈದ್ಬಿಡಿ. ಅವ್ರು ನಾವ್ ಎಂತ ಬಜೆಟ್ ಕೊಟ್ಟರು ಒಪ್ಪಲ್ಲ. ಬಟ್ ಸಾಮಾಜಿಕ ಆರ್ಥಿಕ ನ್ಯಾಯ ಇರೋ ಬಜೆಟ್ ಅಂತೂ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಡ್ತಾರೆ. ಮತ್ತೆ ಕೆಲವೊಂದಿಷ್ಟು ಆರೋಪ ಕೂಡ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರದ್ದು ಇದು ಕೊನೆ ಬಜೆಟ್ ಅಂತ. ಇದ್ರ ಬಗ್ಗೆ ನಾನು ಬಿಜೆಪಿ ಅವರು ಇಂಥ ಹೇಳಿಕೆಗಳಿಗೆ ನಾನು ರಿಯಾಕ್ಟ್ ಮಾಡಲ್ಲ. ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಸರ್ವೋಚ್ಚ ನಾಯಕರು, ಅವ್ರ ಬಗ್ಗೆ ಮಾತಾಡೋಷ್ಟು ಅರ್ಹತೆ ನನಗಿಲ್ಲ. ಥ್ಯಾಂಕ್ ಯು ಸರ್. ಇದಾಗಿತ್ತು ಪ್ರದೀಪ್ ಈಶ್ವರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.